ಮನಿ ಕ್ಲೀನ್ ಇಡಬೇಕಂದ್ರ ನೀವು ಫುಲ್ ಡೇ ಕ್ಲೀನ್ ಮಾಡ್ಕೊಂತ ಇರ್ಬೇಕಂತೇನಿಲ್ಲ. ನಿಮ್ದು ಲೈಫ್ ಒಳಗ ಈ ಸಣ್ಣ ಸಣ್ಣ ಹ್ಯಾಬಿಟ್ಸ್ನ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಸಾಕು, ನಿಮ್ಮ ಮನಿ ನೀಟಾಗಿ ಕಾಣಿಸ್ತೈತಿ. ಇದನ್ನ ಎಲ್ಲರೂ ಫಾಲೋ ಮಾಡ್ಬೋದು. ವರ್ಕಿಂಗ್ ವುಮೆನ್ ಆಗಿರ್ಬೋದು ಅಥವಾ ಹೌಸ್ ವೈಫ್ಸ್ ಆಗಿರ್ಬೋದು, ಮತ್ತು ಎಲ್ಲರೂ ಫಾಲೋ ಮಾಡ್ಬೋದು. ಹೊಸ ಐಟಮ್ ಯಾವ್ದಾದ್ರು ನೀವು ತಗೊಂಡ್ ಬಂದ್ರಿ ಅಂದ್ರ ಹಳೆ ಐಟಮ್ ಅನ್ನ ಮನೆಯಿಂದ ಗೇಟ್ ಪಾರ್ ಮಾಡೋದು ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ನೀವು ನೋಡ್ಬೋದ, ನಾನು ಹೊಸಾದ ಬಟ್ಟೆ ಒಣಗಿ ಹಾಕೋ ಸ್ಟ್ಯಾಂಡ್ ತಗೊಂಡ್ ಬಂದೇನಿ. ಮತ್ತು ಈ ಕಡೆ ಇಲ್ಲಿ ಕೆಳಗೆ ಹಳೆ ಸ್ಟ್ಯಾಂಡ್ ಐತಿ. ಇಲ್ಲಿ ಇದನ್ನ ಒಗ್ಯಾಕೆ ಇಟ್ಟಿದ್ದೇವಿ. ಇದು ಚಲೋ ಐತಿ ಆ್ಯಕ್ಚುಲಿ, ಬಟ್ ಎರಡೆರಡು ತೊಗೊಂಡು ಏನು ಮಾಡೋದು, ಇದು ಆಲ್ರೆಡಿ ಭಾಳ ದೊಡ್ಡದೈತಿ ಮತ್ತು ಜಾಗನೂ ಉಳ್ಯಾಕತ್ತೈತಂತ ಅದನ್ನ ಚಲ್ಲಾಕ್ ಇಟ್ಟಿದ್ದೇವಿ. ಅಡಿಗೆ ಮಾಡ್ಕೊಂತನ ಕಿಚನ್ ಕ್ಲೀನ್ ಮಾಡ್ಕೊಂತ ಇರೋದು. ಈ ಕಡೆ ಒಂದ್ ಸೈಡ್ ನೀವು ಅಡಿಗೆ ಮಾಡಕತ್ತಿದ್ರಿ ಅಂದ್ರ ಈ ಕಡೆ ಎಲ್ಲ ಬಿದ್ದಿದ್ದು ಹೊಲಸಾಗಿದ್ದು ಎಲ್ಲ ಒರೆಸೋದಿರ್ಬೋದು, ಮಾಡೋದಿರ್ಬೋದು, ಎಲ್ಲ ಮಾಡ್ಬೋದು. ಹಿಂಗ್ ಮಾಡೋದ್ರಿಂದ ಅಡಿಗೆ ಎಲ್ಲ ಮುಗಿದ್ಮೇಲೆ ಫುಲ್ ಎಲ್ಲ ಅಡಿಗೆ ಮನೆ ಎಲ್ಲ ಸ್ವಚ್ಛ ಮಾಡ್ಬೇಕಪ್ಪ ಅಂತ ಅನ್ನೋದು ಟೆನ್ಷನ್ ಇರಂಗಿಲ್ಲ, ಮತ್ತು ಕೆಲಸನೂ ಮಾಡಿದಂಗೂ ಅನ್ಸಂಗಿಲ್ಲ. ಮಾರ್ನಿಂಗ್ ಎದ್ದ ಕೂಡಲೇ ಮೊದಲ ಹಾಸಿಗೆ ಮಡಿಚಿಡ್ಬೇಕು. ಇದನ್ನ ಮಾಡೋದ್ರಿಂದ ರೂಮ್ ಇನ್ಸ್ಟೆಂಟ್ಲಿ ನೀಟಾಗಿ ಕಾಣ್ತೈತಿ. ಊಟ ಆದ್ಮೇಲೆ ಅವಾಗಿಂದ ಅವಾಗನ ಪಾತ್ರೆಗಳನ್ನೆಲ್ಲ ನೀಟಾಗಿ ವಾಶ್ ಮಾಡುತ್ತ ಬರ್ರಿ. ನೀವೇನಾದ್ರೂ ಹಂಗ ಇಟ್ಕೊಂಡ್ ಕೂತ್ರಿ ಅಂದ್ರ ಆಮೇಲೆ ವಾಶ್ ಮಾಡ್ತೇನೆ, ಇಲ್ಲಾಂದ್ರ ಸಂಜಿಗೆ ವಾಶ್ ಮಾಡ್ತೇನೆ ಅಂತ ಇಟ್ಕೊಂಡ್ ಕೂತ್ರಿ ಅಂದ್ರ ನಿಮಗ ಕೆಲಸ ಭಾಳ ಬರ್ಡನ್ ಅನಿಸ್ತೈತಿ. ಸ್ವಲ್ಪ ಪಾತ್ರೆ ಇದ್ದಾಗ ಅವಾಗಿಂದ ಅವಾಗ ವಾಶ್ ಮಾಡಿ ಇಡೋದ್ರಿಂದ ಏನಾಗ್ತೈತಿ, ನಿಮಗ ಜಾಸ್ತಿ ಸ್ಟ್ರೆಸ್ ಆಗಂಗಿಲ್ಲ ಮತ್ತು ಭಾಳ ಕೆಲಸ ಮಾಡೇನಂತೂ ಅನ್ಸಂಗಿಲ್ಲ. ಡೈಲಿ ಮನಿ ಕಸ ಗುಡ್ಸೋದು ಮತ್ತು ಡೈಲಿ ವ್ಯಾಕ್ಯೂಮ್ ಕ್ಲೀನ್ ಮಾಡೋದು. ಸಣ್ಣ ಸಣ್ಣ ಮಕ್ಳು ಇದ್ರಂದ್ರೆ ಇದನ್ನ ಕಂಪಲ್ಸರಿ ಮಾಡಾಕಬೇಕು. ಮನಿ ಒಳಗ ವಸ್ತುಗಳನ್ನ ಇಡಾಕ ಮೊದಲ ಜಾಗ ಇರ್ಬೇಕ, ಮತ್ತ ಯಾವ್ಯಾವ ವಸ್ತುನ ತಗೊಂಡಿರ್ತಾರಲ್ಲ ಅದನ್ನ ಅದ ಜಾಗದೊಳಗೆ ಇಡ್ಬೇಕ. ಇದ ಎಲ್ಲಾರ್ಗು ಅಪ್ಲೈ ಆಗ್ತೈತಿ. ಈ ಕೆಲ್ಸಾನ ಬರೇ ಮನಿ ಒಳಗ ಇರ್ತಾರ ತಾಯಿಗಳು ಮಾಡ್ಬೇಕಂತೇನಿಲ್ಲ. ಮಕ್ಕಳಿದ್ರಂದ್ರ ಅವ್ರಿಗೂ ಹೇಳ್ಬೇಕು, ಇದ್ ವಸ್ತು ತಗೊಂಡಿದ್ರಿ ಅಂದ್ರೆ ಆಟ ಆಡಿದ್ಮೇಲೆ ಮತ್ ವಾಪಸ್ ಅದ್ರ ಜಾಗದೊಳಗೆ ಇಡ್ಬೇಕಂತ. ಯಾವ್ದು ಇರ್ಲಿ ಅದು. ಯೂಸ್ ಬಾಸ್ಕೆಟ್ಸ್ ಅಂಡ್ ಆರ್ಗನೈಸರ್ಸ್ ಅಂದ್ರ ಯಾವ್ಯಾವ ವಸ್ತುಗಳನ್ನ ತಗೊಂಡಿರ್ತಾರಲ್ಲ ಅದನ್ನ ಇಡಾಕ ಅದ್ರದ್ದು ಒಂದು ಜಾಗ ಇರ್ಬೇಕ. ಮಕ್ಕಳದ ಆಟಿಕೆ ಸಾಮಾನು ಇಡಾಕ ಅವತ್ರದ್ದು ಒಂದು ಬಾಸ್ಕೆಟ್ ಇರ್ಬೋದು, ಅಥವಾ ಕಿಚನ್ ಒಳಗ ಐಟಮ್ಸ್ ಇಡೋದು ಒಂದು ಸ್ಪೂನ್ ಇರ್ಬೋದು, ಅಥವಾ ಟಿವಿ ರಿಮೋಟ್ ಇಡೋದಿರ್ಬೋದು. ಯಾವ್ದು ಇರ್ತೈತಲ್ಲ ಅದ್ರದ್ದು ಒಂದು ಜಾಗ ಅಂತ ಇರ್ಬೇಕ. ಹಂಗ ಅದು ಅದ್ರದ್ದು ಜಾಗದೊಳಗಿದ್ರ ಮನಿ ನೀಟಾಗಿ ಕಾಣ್ತೈತಿ. ಶೂಸ್ ಅಥವಾ ಚಪ್ಪಲ್ ಹಾಕೊಂಡ ಮನಿ ಒಳಗ್ ಬರ್ದೇ ಇರೋದು. ಅದು ಶೂಸ್ ಇರ್ಲಿ ಅಥವಾ ಚಪ್ಪಲ್ ಇರ್ಲಿ ಏನೂ ಇರ್ಲಿ ಮನಿ ಹೊರಗೆ ಇರ್ಬೇಕ. ಇಲ್ಲ ಅಂತಂದ್ರೆ ಅದ್ರದ್ದು ಸ್ಟ್ಯಾಂಡ್ ಒಳಗ ನೀಟಾಗಿ ಇಟ್ಟಿರ್ಬೇಕು. ವಾರಕ್ಕೆ ಒಂದ್ಸಲನೋ ಇಲ್ಲ ತಿಂಗಳಿಗೆ ಒಂದ್ಸಲನೋ ಮನಿ ಎಲ್ಲ ಚೆಕ್ ಮಾಡುತ್ತ ಬರ್ರಿ. ನಿಮಗೆ ಯಾವ್ಯಾವ ವಸ್ತುಗಳು ಬ್ಯಾಡ್ ಆಗಿದಾವಲ್ಲ ಅದನ್ನೆಲ್ಲ ಮನೆಯಿಂದ ಹೊರಗೆ ಹಾಕುತ್ತ ಬರ್ರಿ. ಇಲ್ಲ ಅದ್ರದ್ದು ಯಾರಿಗೆ ನೀಡ್ ಐತಲ್ಲ ಅವ್ರಿಗೆ ಕೊಡೋತ್ ಬರ್ರಿ. ಮಾರ್ನಿಂಗ್ ಒಂದ್ 5-10 ನಿಮಿಷ ವಿಂಡೋಸ್ ಎಲ್ಲ ಓಪನ್ ಇಡುತ್ತ ಬರ್ರಿ. ಫ್ರೆಶ್ ಏರ್ ಭಾಳ ಇಂಪಾರ್ಟೆಂಟ್. ನಮ್ಮ ಕಡೆ ಫುಲ್ ಥಂಡಿ ಸ್ಟಾರ್ಟ್ ಆಗೈತಿ, ಅದಕ್ಕೆ ನಾನು ಡೋರ್ ಹಿಂಗ್ ಓಪನ್ ಮಾಡಿ 1 ಸೆಕೆಂಡಿಗಂದ್ರ ಮತ್ತೆ ಹಾಕಿ ಬಿಡ್ತೇನೆ. ಸ್ನಾನ ಮಾಡೋಕ್ಕಿಂತ ಮುಂಚೆ ನಾವು ಬ್ರಷ್ ಮಾಡ್ತಿರ್ತೇವಲ್ಲ ಆ ಟೈಮ್ ಒಳಗ ಸಿಂಕ್ ಕ್ಲೀನ್ ಮಾಡೋದಿರ್ಬೋದು ಅಥವಾ ಮಿರರ್ ಅನ್ನು ಒರೆಸೋದಿರ್ಬೋದು. ಇದನ್ನ ಮಾಡೋದ್ರಿಂದ ಜಾಸ್ತಿ ಕೆಲಸ ಬೀಳಂಗಿಲ್ಲ. ಇಲ್ಲಾಂದ್ರ ಪೂರ್ತಿ ಬಾತ್ರೂಮ್ ಎಲ್ಲ ತೊಳಿಬೇಕಪ್ಪ, ಭಾಳ ಹೊಲಸಾಗೈತಿ, ಇಲ್ಲಾಂದ್ರ ಭಾಳ ಹೊಲಸಾಗೋ ತನಕ ಬಿಟ್ಟ ಮೇಲೆ ನೀವೇನಾದ್ರೂ ಕ್ಲೀನ್ ಮಾಡಕ್ ಹೋದ್ರ ಬೇಸರ ಆಗ್ತೈತಿ. ಟು ಡೂ ಲಿಸ್ಟ್ ಅಂದ್ರ ಇವತ್ತು ನಾನು ಯಾವ್ಯಾವ ಕೆಲಸ ಮಾಡ್ಬೇಕಂತ ಬರ್ಕೋತೇನಿ. ಅಂದ್ರ ದಿನದ ಕೆಲಸನೂ ಇರ್ಬೋದು, ಅಥವಾ ವಾರಕ್ಕೆ ಮಾಡೋ ಕೆಲಸ ಇರ್ಬೋದು, ಅಥವಾ ತಿಂಗಳದ ಕೆಲಸ ಇರ್ಬೋದು. ಅದನ್ನ ನಾನು ಡೈಲಿ ನಾನು ಜಾಸ್ತಿ ಕೆಲಸ ತಗೊಳಂಗಿಲ್ಲ. ಯಾಕಂದ್ರೆ ಅಡಿಗೆ ಮಾಡೋದು, ಮಕ್ಕಳನ್ನ ನೋಡ್ಕೊಳ್ಳೋದು, ಕ್ಲೀನ್ ಮಾಡೋದು ಎಲ್ಲ ಇರ್ತೈತಿ. ಡೈಲಿ ಒಂದು ಕೆಲಸ ಅಂದ್ರ ಬೆಡ್ರೂಮ್ ಸೆಟ್ ಮಾಡೋದು. ಡೈಲಿ ಅಲ್ಲ ಅಂದ್ರ ಈ ದಿವಸ ನಾನು ಬೆಡ್ರೂಮ್ ಸೆಟ್ ಮಾಡ್ತೀನಿ. ಅಂದ್ರೆ ಎಲ್ಲ ಬಟ್ಟೆ ಕರೆಕ್ಟಾಗಿ ನೀಟಾಗಿ ಮಡಿಚಿಡೋದಿರ್ಬೋದು, ಅಥವಾ ಮಿರರ್ ಎಲ್ಲ ಕ್ಲೀನ್ ಮಾಡೋದಿರ್ಬೋದು, ಧೂಳ ಜಾಡ್ಸೋದಿರ್ಬೋದು. ಯಾವ್ದು ಕೆಲಸ 1-10 ನಿಮಿಷ ಹಿಂಗ್ ಮಾಡೋದ್ರಿಂದ ಫುಲ್ ಎಲ್ಲ ಮನಿ ಎಲ್ಲ ಒಮ್ಮೆ ಕ್ಲೀನ್ ಮಾಡ್ಬೇಕು ಅಂತ ಅನ್ನೋದು ಟೆನ್ಷನ್ ಇರಂಗಿಲ್ಲ. ಎಲ್ಲಾ ವಸ್ತುಗಳನ್ನ ಮನಿ ಒಳಗ ತುಂಬಿ ಇಟ್ಕೊಳ್ಳೋದಕ್ಕಿಂತ ಡೊನೇಟ್ ಮಾಡೋದು ಇದು ಬಹಳ ಬೆಸ್ಟ್. ಅಂದ್ರ ಬೇಡದೆ ಇರೋ ಬುಕ್ಸ್ ಇರ್ಬೋದ, ಟಾಯ್ಸ್ ಇರ್ಬೋದ, ಬಟ್ಟೆ ಇರ್ಬೋದ, ಏನೋ ಇದ್ರು ಡೊನೇಟ್ ಮಾಡೋದು ಬರ್ರಿ. ಜಾಸ್ತಿ ಮನಿ ಒಳಗ ವಸ್ತುಗಳು ಇದ್ದು ಅಂದ್ರ ಮೇಂಟೈನ್ ಮಾಡೋದು ಬಹಳ ತ್ರಾಸ ಆಗ್ತೈತಿ. ಎಷ್ಟು ಕಡಿಮೆ ವಸ್ತುಗಳು ಇರ್ತಾವಲ್ಲ ಅಷ್ಟು ಕಡಿಮೆ ಮೇಂಟೆನೆನ್ಸ್ ಇರ್ತೈತಿ. ನಂದು ಲಾಸ್ಟ್ ಅಂಡ್ ನಂದು ಫೇವ್ರೇಟ್ ಟಿಪ್ ನೈಟ್ ರೂಟೀನ್ ಅಂದ್ರ ಮಲ್ಕೋಕ್ಕಿಂತ ಮುಂಚೆ ಮನಿ ಎಲ್ಲ ಒಂದ್ ರೌಂಡ್ ಹಾಕ್ತೇನಿ. ಎಲ್ಲ ಅದ ಜಾಗದೊಳಗ ಐತೋ ಇಲ್ಲೋ ಟಾಯ್ಸ್ ಬಿದ್ದಿರೋದಿರ್ಬೋದು, ಅಥವಾ ಕಿಚನ್ ಒಳಗ ಎಲ್ಲ ಐಟಮ್ಸ್ ಸ್ಪೂನ್, ಚಾಕು ಏನೇನ್ ಅದಾವಲ್ಲ ಎಲ್ಲ ಅದ ಜಾಗದೊಳಗ ಐತೋ ಇಲ್ಲೋ ಅಂತೇಳಿ ಒಂದ್ಸಲ ಚೆಕ್ ಮಾಡ್ತೀನಿ. ಯಾಕಂದ್ರ ಮಾರ್ನಿಂಗ್ ಎದ್ದ ಕೂಡಲೇ ಮತ್ತೆ ಅಡಿಗೆ ಮಾಡೋದು ಮತ್ತೆ ಕೆಲಸ ಎಲ್ಲ ಸ್ಟಾರ್ಟ್ ಆಗ್ತೈತಲ್ಲ, ರಾತ್ರಿ ಮಲ್ಕೊಳ್ಳುವಾಗ ಮನಿ ನೀಟಾಗಿ ಇದ್ರ ನೆಕ್ಸ್ಟ್ ಡೇ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಕ್ ಈಸಿ ಆಗ್ತೈತಿ ಅಂತ. ಸೊ ಗೈಸ್, ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡಾಕತ್ತೇನಿ. ನೆನಪಿಟ್ಕೋರಿ, ನಮಗ ಪರ್ಫೆಕ್ಟ್ ಆಗಿರೋ ಹೋಮ್ ಬೇಡ, ನಮಗ ಕಾಮ್
ಹ್ಯಾಪಿ ಆ್ಯಂಡ್ ಕ್ಲೀನ್ ಆಗಿರೋ ಹೋಮ್ ಬೇಕು. ಈ ಹ್ಯಾಬಿಟ್ಸನ್ನ ನಿಮ್ದು ಲೈಫ್ ಒಳಗೆ ಸ್ವಲ್ಪ ಸ್ವಲ್ಪ ಇಂಕ್ಲೂಡ್ ಮಾಡ್ಕೊಂಡು ಬಂದ್ರಿ ಅಂದ್ರೆ ಮನಿ ಆಟೋಮ್ಯಾಟಿಕ್ಲಿ ನೀಟಾಗಿ ಇರ್ತೈತಿ. ಮನಿ ಒಳಗೆ ಸಣ್ಣ ಸಣ್ಣ ಮಕ್ಳು ಇದ್ರಂದ್ರೆ ನಿಮಗೆ ಗೊತ್ತೇ ಇರ್ತೈತಿ ಎಷ್ಟು ಹೊಲಸು ಮಾಡ್ತಾರಂತ. ಸೊ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಭಾಳ ತ್ರಾಸ್ ತಗೊಂಡ ಪರ್ಫೆಕ್ಟ್ ಆಗಿ ಮನಿ ಕ್ಲೀನ್ ಆಗಿ ನೀಟಾಗಿ ಇಡಬೇಕಂತ ತ್ರಾಸ್ ತಗೊಳಕ್ ಹೋಗ್ಬೇಡ್ರಿ. ಆರಾಮಾಗಿ ಇರ್ರಿ. ಮತ್ತೆ ಸಿಗೋನು ಮುಂದಿನ ವ್ಲಾಗ್ ಒಳಗ. ಅಲ್ಲಿವರೆಗೂ ಎಲ್ಲಾರ್ಗೂ ಬಾಯ್ ಬಾಯ್.